ಈಗಾಗಲೇ ಒಂದು ಬಸ್ಸಲ್ಲಿ ಎಷ್ಟು ದಂಪತಿಗಳನ್ನ ಭೇಟಿಯಾದ್ವಿ, ಅವರ ಜೀವನದ ಸುಖಮಯ ಕ್ಷಣಗಳು ಯಾವುವು, ದುಃಖದ ಕ್ಷಣಗಳು ಯಾವುವು, ಹಾಗೆ ಪಾಂಡುರಂಗ ಸರ್ ಬಗ್ಗೆ ಇರುವಂತಹ ಸ್ನೇಹ ಎಂಥದ್ದು, ಅವರ ಪ್ರೀತಿ ಎಂಥದ್ದು ಅಂತ ನಾವು ತಿಳ್ಕೊಂಬಂದ್ವಿ. ಮೋಜು ಮಸ್ತಿ ಜೊತೆಗೆ ತಮಾಷೆಗಾಗಿ ಕೇಳುವ ಪ್ರಶ್ನೆಗಳಿಗೆ ಸಹಜವಾಗಿ ಉತ್ತರ ಕೊಟ್ಟಂತಹ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಈಗ ಇನ್ನೊಂದು ಬಸ್ಸಲ್ಲಿ ಬಂದಿದ್ದೀವಿ, ನೋಡ್ಕೊಂಡು ಬರೋಣ. ಹೇಗೆ ಇಲ್ಲಿಂದ ಬರೋಣ. ಸಂಜನಾ ಅವರೇ, ಎಲ್ಲಿಂದ ಬಂದಿರೋದು? ದಾವಣಗೆರೆ. ಏನು ಮಾಡ್ಕೊಂಡಿದ್ದೀರಾ? ವರ್ಕ್ ಮಾಡ್ತಿದ್ದೀನಿ. ಏನು ವರ್ಕ್ ಮಾಡ್ತಿದ್ದೀರಿ? ಮೆಕ್ಯಾನಿಕಲ್ ಇಂಜಿನಿಯರ್. ದಾವಣಗೆರೆಯಲ್ಲೇನಾ? ಇಲ್ಲ, ಬ್ಯಾಂಗ್ಳೂರಲ್ಲಿ. ಓಕೆ ಮೇಡಮ್, ಹುಡುಗ ಏನಾಗಬೇಕು? ಹುಡುಗ ಕಸಿನ್ ಬ್ರದರ್ ಆಗಬೇಕು, ದೊಡ್ಡಪ್ಪನ ಮಗ. ಓಕೆ, ಹೇಗೆ ನೀವೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಮದುವೆ ಮನೇಲಿ? ಏನಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಓಕೆ, ಎಂಜಾಯ್ ಅಂದರೆ ನೀವು ಡ್ಯಾನ್ಸ್ ಮಾಡ್ತೀರಾ? ಹಾಂ, ಡ್ಯಾನ್ಸ್ ಮಾಡಿ. ಯಾವ ಸಾಂಗಿಗೆ ಪ್ಲಾನ್ ಮಾಡಿದ್ದೀರಿ? ಅದೆಲ್ಲ ಅಲ್ಲೇ ಗೊತ್ತಾಗುತ್ತೆ ಮೇಡಮ್, ಹೀಗೆ ಎಲ್ಲ. ಓಕೆ, ಆನ್ ಸ್ಪಾಟ್ ಸೆಲೆಕ್ಷನ್ಸಾ? ಓಕೆ ಮೇಡಮ್, ಸೀಕ್ರೆಟ್ ರಿವೀಲ್ ಏನಪ್ಪ, ನಾವು ಬಿಂದಾಸ್ ಹುಡುಗಿ ಹೇಗೆ ಬರುತ್ತಲ್ಲ ಲೈಫ್ ಹಾಕಿ ತೊಗೊಳೋದು ಅಂತ ಹೇಳಿ ಅವ್ರ ಇಂಟೆನ್ಷನು. ಓಕೆ ಮೇಡಮ್, ಪಕ್ಕದಲ್ಲಿರೋರು ಯಾರು? ಚಿಕ್ಕಪ್ಪ. ಸೊ ನಿಮ್ಮ ಫ್ಯಾಮಿಲಿ ಯಾರ್ಯಾರು ಬಂದಿದ್ದೀರಿ? ನಿಮ್ಮ ತಂದೆ ತಾಯಿ? ಹಾಂ, ಎಲ್ಲರೂ ಬಂದಿದ್ದೀವಿ. ಎಲ್ಲಿದ್ದಾರೆ ಮೇಡಮ್ ಎಲ್ಲರೂ? ಇಲ್ಲ, ಇದ್ದಾರೆಲ್ಲ. ಅಲ್ಲೇ ಇದ್ದಾರಾ? ಓಕೆ, ಸೊ ನೀವು ಹುಡ್ಕೋ ಹೋಗಿ ಮೇಡಮ್, ಫ್ರೀಯಾಗಿ ಬಿಟ್ಟಿದ್ದೀನಿ ನನ್ನ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಹುಡ್ಕೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್, ನಾವು ಆಗಲೇ ಆಲ್ರೆಡಿ ಪರಿಚಯ ಮಾಡ್ಕೊಂಡಿದ್ದೀವಿ, ಆದರೂ ಒಂದು ಕುತೂಹಲಕ್ಕೆ ಹುಡುಗನ ಬಗ್ಗೆ ಹೇಳೋದಾದ್ರೆ? ಹುಡುಗ ಚಿಕ್ಕಂದಿನಿಂದ ನಾವು ಬೆಳೆಸಿರೋ ಹುಡುಗ, ನಮ್ಮ ಅಣ್ಣನ ಮಗ. ತುಂಬ ಬಿಸ್ಕಿಟು ಚಾಕ್ಲೇಟ್ ಎಲ್ಲ ತಿನ್ನಿಸಿದ್ದೀವಿ ಸಣ್ಣರಿದ್ದಾಗ. ದೊಡ್ಡವರಾದ್ಮೇಲೆ ಯಾರು ಬಿಸ್ಕೆಟ್ ತಿನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಚಿಕ್ಕಪ್ಪ ಮೊದಲೇ ಬಿಸ್ಕೆಟ್ ತಿನ್ನಿಸ್ಬಿಟ್ಟಿದ್ದಾರೆ. ಈಗ ಮದುವೆ ಮನೆಗೆ ಹೋಗಿ ಅದನ್ನೆಲ್ಲ ವಸೂಲಿ ಮಾಡ್ಕೊಂತೀವಿ. ಓಕೆ, ಸೊ ಸರ್ ನನಗೆ ಲಂಚು ಟಿಫನ್ನು ಅಂತ ಹೇಳಿದಾಗಲೇ ನನಗೆ ಅರ್ಥ ಆಗಬೇಕಾಗಿತ್ತು, ಅದು ಈಗ ಅರ್ಥ ಆಗ್ತಾ ಇದೆ. ಸಣ್ಣ ಹುಡುಗನಲ್ಲೆಲ್ಲ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ವಾಪಸ್ ರಿವೆಂಜ್ ತಗೊತಾ ಇದ್ದಾರೆ. ಸರ್ ಚೆನ್ನಾಗಿರುತ್ತೆ, ಫನ್ ವಿತ್ ಫನ್ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಇಲ್ಲಿಂದ ಹೋಗ್ತಾ ನೀವು ಮದುವೆ ಮನೆಯಲ್ಲಿ ಏನಾದರೂ ಒಂದು ಐಡಿಯಾಸ್ ಬರ್ತಾ ಇದೆಯಾ ಸರ್? ಹುಡುಗಿ ಮನೆಯವ್ರು ಹೇಗೆ ರಿಸೀವ್ ಮಾಡ್ಕೋತಾರೆ, ಆ ಥರದ್ದು ಏನಾದ್ರು ಪ್ಲಾನ್ಸ್ ಇದೆಯಾ? ಹಾಂ, ಮೋಸ್ಟ್ ಪ್ರಾಬಬ್ಲಿ ಕುದುರೆ ತಗೊಂಡ್ಬರ್ತಾರೆ ಅಂತ ಕಾಣ್ತದೆ. ನಮ್ಮ ಹುಡುಗನ ಕುದುರೆ ಮೇಲೆ ಕುಂದ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾವು ಎಲ್ಲ ಬಂದಂಗೆ ಡ್ಯಾನ್ಸ್ ಮಾಡ್ತೀವಿ, ಹೆಂಗೆ ಬರುತ್ತಾ ಹಂಗೆ. ಈಗ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ, ಕುದುರೆ ಬೇರೆ ಬರ್ತಾ ಇದೆ. ಮಹಾರಾಜರು ಆಗಿನ ಕಾಲದಲ್ಲಿ ಹೋಗ್ತಾ ಇದ್ರಂತೆ ರಾಜ್ಯದಿಂದ ರಾಜ್ಯಕ್ಕೆ. ಇವಾಗ ಮದುವೆ ಮನೆಯಿಂದ ಮದುವೆ ಮನೆ ಒಳಗಡೆಗೆ ಸ್ವಾಗತ ಮಾಡೋದಕ್ಕೆ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತಾರಂತೆ. ಕುತೂಹಲ ನನಗೂ ಕೂಡ ಇದೆ. ಸೊ ಕಾದ್ ನೋಡೋಣ. ಸರ್, ಮತ್ತೆ ಏನಾದರೂ ಹೇಳೋದಾದ್ರೆ? ಮತ್ತೆ ಅಂತ ವಿಶೇಷ ಏನಿಲ್ಲ. ಹುಡುಗ ಚಿಕ್ಕಂದಿಂದ ನಾವು ಬೆಳೆಸಿದ್ದೆ. ಆಮೇಲೆ ಅವನು ಅಮೇರಿಕಕ್ಕೆ ಹೋಗಿ ಆಲ್ಮೋಸ್ಟ್ 15-20 ವರ್ಷದ ನಂತರ ಮತ್ತೆ ನೋಡ್ತಾ ಇದ್ದೀವಿ. ಅವನಿಗೆ ತುಂಬ ಗ್ಯಾಪ್ ಇರೋದ್ರಿಂದ ನಮಗೂ ಕುತೂಹಲ ಇದೆ ಮದುವೆ ಹೆಂಗಾಗ್ತದೆ. ಓಹೋ, ಸೊ ಇಲ್ಲಿ ಕಾತುರತೆಯ ವಿಷಯ ಏನಪ್ಪ ಅಂತಂದರೆ, ಹುಡುಗ ಹಾಗೂ ಸಂಬಂಧಿಕರ ನಡುವೆ ಸ್ವಲ್ಪ ಗ್ಯಾಪ್ ಇದೆ. ಕಾರಣ ಇಷ್ಟೇ, ವೈಯಕ್ತಿಕ ಬದುಕು, ದುಡಿಮೆಯ ಹಂತ, ಎಜುಕೇಷನ್ ಹಂತದಲ್ಲಿ ಅವರು ವಿದೇಶದಲ್ಲಿ ಇದ್ದಿದ್ದರಿಂದ ಬಾಂಧವ್ಯದಲ್ಲಿ ಕೊರತೆ ಏನಿಲ್ಲ, ಅಟ್ಯಾಚ್ಮೆಂಟಲ್ಲಿ ಕೊರತೆ ಆಗಿರೋದಷ್ಟೇ. ಅವರು ದೂರ ಇರೋದ್ರಿಂದ. ಬಟ್ ಅವರ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇಲ್ಲ ಅನ್ನೋದು ಅವ್ರ ಚಿಕ್ಕಪ್ಪ ಅವರ ಪ್ರೀತಿಯ ಮಾತುಗಳಂತ ಹೇಳ್ಬೋದು. ಸೊ ಮತ್ತೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಏನು ಹೆಸರು ಸರ್ ನಿಮ್ಮದು? ಸತೀಶ್ ತೇಲ್ಕರ್. ಸತೀಶ್ ತೇಲ್ಕರ್. ಓಕೆ ಸರ್, ನಿಮ್ಮ ಹರಿಹರ. ಸರ್, ನಿಮ್ಮ ಮನೆಯವ್ರ ಹೆಸರು? ಶೈಲಜಾ ಸತೀಶ್ ತೇಲ್ಕರ್. ಓಹೋ, ಸರ್ ನೀವು ಮನೆಯಲ್ಲಿ ಪ್ರೀತಿಯಿಂದ ಏನಂತ ಕರಿತೀರಾ? ನೀವು ಮನೆಯಲ್ಲಿ ಪ್ರೀತಿಯಿಂದ ಏನಂತ ಕರಿತೀರಾ? ಏನಂತ ಕರಂಗಿಲ್ಲ, ಪ್ರೀತಿಯಿಂದನೇ ಬಾ ಹೋಗು. ಪ್ರೀತಿಯಿಂದನೇ ಏ ಬಾ ಏ ಹೋಗು, ಇದೆ ನಮ್ಮ ಪ್ರೀತಿಯಪ್ಪ. ಓಕೆ ಸರ್, ಆ ರೀತಿ ಕರೆದ ತಕ್ಷಣ ಮೇಡಮ್ ಬಂದ್ಬಿಡ್ತಾರಾ? 100% ಬರಲೇಬೇಕು. ಬರಲಿಲ್ಲ ಅಂದರೆ ಅವ್ರ ಮನೆಗೆ ಓಡೋಗ್ತಾಳ. ಅಯ್ಯೋ ಮೇಡಮ್, ಇದೇನು ಫುಲ್ ಡಿವೈಡ್ ಆ್ಯಂಡ್ ರೂಲಾ? ನಿಮ್ಗೆ ಏನು ಎದುರಿಸ್ಕೊಂಡು ಇಟ್ಕೊಂಡ್ಬಿಟ್ಟಾರೆ ಹೆಂಗೆ ಹೆಸರು? ಹಂಗೇನಿಲ್ಲಪ್ಪ, ಎಲ್ಲ ಫ್ರೀ. ಮೇಡಮ್, ಅವ್ರು ಹೇಳೋ ರೀತಿಲೇ ಗೊತ್ತಾಗ್ತಿದೆ ಎಷ್ಟು ಪ್ರೀತಿ ಇದೆ ನಿಮ್ಮ ಮೇಲೆ ಅಂತ ಹೇಳ್ಬಿಟ್ಟು. ಮೇಡಮ್, ಏನಂತ ಕರಿತೀರಾ ನೀವು ನಿಮ್ಮ ಮನೆಯವ್ರಿಗೆ? ಎಲ್ಲ ಬರ್ರಿ ಹೋಗ್ರಿ ಅಂತಾನೆ. ಬರೀ ಮೇಡಮ್, ಈಗ ಎಲ್ಲೋ ದೂರದಲ್ಲಿ ಇರ್ತಾರೆ, ಒಂದು 10-15 ಜನ ಎಲ್ಲ ನಿಂತಿರ್ತಾರೆ, ಅವಾಗ ಕರೆಯೋದಾದ್ರೆ ಹೇಗೆ ಕರಿತೀರಿ? ಹಂಗೆ ಕರೆಯೋದು. ಏ ಬಾ ಅಂದರೆ ಒಂದು 100 ಜನ ತಿರುಗ್ತೀವಿ ಮೇಡಮ್ ನಾವು. ಅಂತೀವಿ, ಬಾ ಅಂತನೂ ಅನ್ನಲ್ಲ. ಬರ್ರಿ ಅಂತ ಕರಿತೀರಾ. ಸೊ ರೀ ಅಂದವರೆಲ್ಲ ಹಿಂದೆ ತಿರುಗ್ಬಿಟ್ರೆ ಹೆಂಗೆ ಅಂತ? ಯಾರು ತಿರ್ಗಲ್ಲ. ಯಾರು ತಿರ್ಗಲ್ಲ. ನಿಮ್ಮ ವಾಯ್ಸ್ ಅಷ್ಟೊಂದು ಗಟ್ಟಿಯಾಗಿ ಸೇರ್ಕೊಂಡಿದೆ ಸರ್ ಆರ್ಟಲ್ಲಿ. ಸರ್, ಒಳ್ಳೇದಾಗಬೇಕು ಅಂದರೆ, ಒಳ್ಳೆ ದಾಂಪತ್ಯ ಜೀವನ ಸುಖವಾಗಿ ನಡಿಬೇಕು ಅಂದರೆ ಒಂದು 5 ಪಾಯಿಂಟ್ ಹೇಳೋದಾದ್ರೆ? ಏನು ಮೆದುಳು ಏನೇ ಇರಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. 100% ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ಸಂಸಾರ ಚೆನ್ನಾಗಾಗೋದು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಆಗಂಗಿಲ್ಲ. ಓಕೆ, ಅಷ್ಟೇ ಮೇನ್. ಹೊಂದಾಣಿಕೆ ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯ ಘಟಕ ಅಂತ ಹೇಳ್ತಾ ಇದ್ದಾರೆ ಸರ್. ಖಂಡಿತ ನಿಜವಾದ ಮಾತು, ನಾವು ಕೂಡ ಫಾಲೋ ಮಾಡ್ತೀವಿ ಅದನ್ನು. ಸರ್, ನೀವು ಮದುವೆ ಆದ ಹೊಸದ್ರಲ್ಲಿ ಮೇಡಮ್ಗೆ ತಂದು ಕೊಟ್ಟ ಮೊದಲ ಉಡುಗೊರೆ? ಮೇಡಮ್, ಸ್ಲಿಪ್ಪರ್ ಬಾಬಾ ನೋಡ್ರಿ,
ಹೆಂಡತಿನ ನೆಲದ ಮೇಲೆ ಕಾಲಿಟ್ರೆ ಧೂಳಾಗಬಾರ್ದು ಅಂತೇಳಿ ಅವ್ರು ಅವಾಗಲೇ ಅಷ್ಟು ಕಾಳಜಿ ಮಾಡಿ ಪ್ರೀತಿ ಮಾಡಿದ್ದಾರೆ ಹೆಂಡತಿನ. ಸರ್ ಈಗ ರೀಸೆಂಟಾಗಿ ಕೊಟ್ಟಂಥ ಹುಡುಗರೆ ರೀಸೆಂಟಾಗಿ ಕೊಟ್ಟಿದ್ದಂತೂ ಏನು ಅಂತಿಲ್ಲ. ಯಾಕಂದ್ರೆ ಸುಮಾರು 14 ವರ್ಷದಿಂದ ಎಲ್ಲಿ ಹೋದರೂ ನನಗೆ ಸೀರೆ ಬಟ್ಟೆ ಕೊಡ್ತಾ ಇರ್ತಾರೆ. ಸೀರೆ ಬಂದವಲ್ಲ ಅವಳಿಗೆ, ಬಟ್ಟೆ ಬಂದವಲ್ಲ ನನಗೆ. ಯಾವುದೇ ಹುಡುಗರೇ ಬರಲಿ ಹುಡುಗಿಯರ ಐಟಮ್ಸ್ ಎಲ್ಲ ಹುಡುಗಿಯರಿಗೆ, ಹುಡುಗರ ಐಟಮ್ಸ್ ಎಲ್ಲ ಹುಡುಗರಿಗೆ ಅಂತ ಹೇಳ್ತಾ ಇದ್ದಾರೆ. ಸರ್ ಹೀಗೆ ಖುಷಿಯಾಗಿ ಸಾಕ್ತಾ ಇರಲಿ ನಿಮ್ಮ ಜೀವನ. ಎಷ್ಟು ಜನ ಮಕ್ಕಳು ಸರ್ ನಿಮಗೆ? ಇಬ್ಬರು. ಏನು ಮಾಡ್ತಾ ಇದ್ದಾರೆ? ಒಬ್ಬನು ಫೋಟೋಗ್ರಾಫರ್, ವಿಡಿಯೋ ಕವರೇಜ್. ಓಕೆ. ಒಬ್ಬನು ಗೋವಾ. ಮದುವೆ ಆಗಿದೆಯಾ ಇಬ್ಬರಿಗೂ? ಒಬ್ಬನಿಗೆ ಮದುವೆ ಆಗಿ 2 ಮೊಮ್ಮಕ್ಕಳಿದ್ದಾರೆ. ಒಬ್ಬನಿಗೆ ಇನ್ನೂ ಆಗಿಲ್ಲ. ಓಕೆ, ಹುಡುಕ್ತಾ ಇದ್ದೀರಾ? ಇಲ್ಲ, ಮದುವೆ ಆಗಿದೆ. ಹಾಂ, ಮದುವೆ ಆಗಿ ಮಕ್ಕಳಾಗಿಲ್ಲ. ಓಕೆ. ಸೊ ಮದುವೆ ಆಗಿದೆ, ಇನ್ನು ಮಕ್ಕಳಿಗಾಗಿಲ್ಲ, ಮೊಮ್ಮಕ್ಕಳಿಗೆ ವೇಟಿಂಗಲ್ಲಿ ಇದ್ದಾರೆ. ಸರ್ ಆಲ್ ದ ಬೆಸ್ಟ್, ಬೇಗ ಸಿಹಿ ಸುದ್ದಿ ಕೇಳಿ ಅಂತ ಹೇಳ್ತಾ ಮೇಡಮ್ ನೀವು ಹೇಳೋದಾದ್ರೆ ಸರ್ ಬಗ್ಗೆ ಒಂದೆರಡು ಮಾತು. ನಾವೇನು ಹೇಳೋಣ ರೀ, ಒಂದು ಅಡ್ಜಸ್ಟ್ಮೆಂಟ್ ಆಗಿದ್ದೀವಿ ಅಷ್ಟೇ. ನಾವೇನು ಹೇಳೋಕ್ಕಾಗತ್ತೆ, ಲೈಫ್ ಆಲ್ರೆಡಿ ಅರ್ಧ ಮುಗಿತಾ ಬಂದಿದೆ, ಇನ್ನೊಂದು ಸ್ವಲ್ಪ ಇದೆ, ಆರಾಮಾಗಿದ್ದೀವಿ, ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಆಲ್ ದ ಬೆಸ್ಟ್, ಖುಷಿಯಾಗಿರಿ. ಅಂದರೆ ನಾಳೆ ಜೂನ್ 4ಕ್ಕೆ 50 ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನು. ಪ್ರಿಪ್ರೇಷನ್ ಇದ್ದಾರೆ ಸರ್ ಅವರು. 50 ವರ್ಷದ ವಾರ್ಷಿಕೋತ್ಸವದ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ನಾವು ಡಿಸ್ಟರ್ಬ್ ಮಾಡ್ತಾ ಇದೀವಿ ಅನ್ಸುತ್ತೆ. ಅದಕ್ಕೆ ಕೇಳ್ತಾರೆ ಮೊದಲಿಗೆ ಅಡ್ವಾನ್ಸ್ 50 ವರ್ಷ. ಈಗಲೇ ಗಿಫ್ಟ್ ಎಲ್ಲ ಬಂತು ನಿಮಗೆ. ಗಾಡ್ ಗಿಫ್ಟ್ ಅನ್ಸುತ್ತೆ ಸರ್ ಅದು. ಹೌದು. ಆದ್ರೂ ಪರವಾಗಿಲ್ಲ, ನಿಮ್ಮ ಮುಗಿಸ್ತೇನೆ. ಏನೇ ಕಾನ್ಫಿಡೆನ್ಸ್. ಹಾಂ ಸರ್ ಹಿರಿಯರದೊಂದು ಅದೇ ಇದೆ ಸರ್, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ಬಿಟ್ಟು. ಸೊ ಮದುವೆಗೆ ಒಂದು ಶುಭ ನಾಂದಿ ನೀವು ಹಾಡಿದಿರಿ, ಚೆನ್ನಾಗಾಗಲಿ, ನಿಮ್ಮ ಆಶೀರ್ವಾದ ನಮ್ಮ ಜೊತೆಗಿರಲಿ ಅಂತ ಹೇಳಿ. ಈಗ ಆಲ್ರೆಡಿ ನೀವು ಇರೋದೇ ಆ ಸೇವೆಯಲ್ಲಿ ಇರೋದ್ರಿಂದ ಸಾಕಷ್ಟು ಕಂಕಣ ಭಾಗ್ಯಗಳನ್ನ ಕೊಡಿಸಿರ್ತೀರಾ. ಎಲ್ಲರಿಗೂ ಶುಭವಾಗಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ಕೂಡ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು. ಈಗ ನಮ್ಮ ಮೋಸ್ಟ್ ಸೀನಿಯರು, ನಮ್ಮ ಫೇವ್ರೆಟ್ಟು, ಅದರಲ್ಲೂ ನಮ್ಮ ಸರ್ ಸಾಕಷ್ಟು ಜ್ಞಾನವನ್ನು ಹೊಂದಿರುವಂಥವ್ರು. ಹೇಳೋದ್ರಲ್ಲಿ SLC ಫೇಲ್ ಅಂತ ಹೇಳ್ತಾರೆ, ಬಟ್ SLC ಏನು ಸರ್, PhD ಮಾಡಿರೋರು ಇವ್ರ ಮುಂದೆ ಹೌದಪ್ಪ ಅನ್ಬೇಕು, ಆ ಲೆವೆಲಿಗೆ ನಮಗೆ ಪರಿಚಯ ಆಗಿರುವಂಥವ್ರು. ಸರ್ ಮೊದಲನೇದಾಗಿ ನಮಸ್ಕಾರ. ಹೇಳಿ. ನಮಸ್ಕಾರ ಸರ್ ನಿಮ್ಮ ಹೆಸರು? ಹನುಮಂತರಾವ್. ಹನುಮಂತರಾವ್. ಸರ್ ಯಾವಾಗಲೂ ಸೀರಿಯಸ್ ಆಗೇ ಇರೋದಾ ಸರ್ ನಿಮ್ಮ ಸಿಲೆಬಸ್ಸು? ಯಾಕೆ ಸರ್ ಅಷ್ಟು ಸೀರಿಯಸ್ ಯಾಕೆ? ನಮ್ಮದು ಕಾಮಿಡಿ, ಯಾರು ತಡ್ಕೊಳಲ್ಲ, ಸೀರಿಯಸ್ಸು ಯಾರು ತಡ್ಕೊಳಲ್ಲ. ಸರ್ ನೀವು ಈ ಮದುವೆಯಲ್ಲಿ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ? ಈ ಮದುವೆಗ 2 ಜೊತೆ ಬಟ್ಟೆ ಇಟ್ಕೊಂಡ್ ಬಂದಿದ್ದೀವಿ. ಮದುವೆ ಮುಗಿಸ್ಕೊಂತೀವಿ, ಹೋಗ್ತೀವಿ. 2 ಜೊತೆ ಬಟ್ಟೆ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಮದುವೆ ಮುಗಿಸ್ಕೊಂತಾರೆ, ಊಟ ಮಾಡ್ತಾರೆ, ಹಂಗೆ ಜೂಟ್ ಹೇಳ್ತಾರೆ. ಸರ್ ಅದು ಬಿಟ್ಟು ಸರ್ ಎಲ್ಲರೂ ಮಾಡ್ತಾರೆ ಸರ್, ಅದು ಬಿಟ್ಟು ನೀವೇನು ಮಾಡ್ತಾ ಇದ್ದೀರಿ? ನಾನು ಟೈಲರಿಂಗ್ ಮಾಡ್ತಿದ್ದೀನಿ, 2 ಬಟ್ಟೆ ಹೊಲಿತೀನಿ, ರಾಗಿ ತರ್ತೀನಿ, ಮುದ್ದೆ ಮಾಡ್ಕೊಂತೀವಿ, ಉಣ್ತೀವಿ. ಇಷ್ಟೇ ನಮ್ದು. ಬಾಡಿಗೆ ಮನೆ ಆಗಿದ್ದೀವಿ, 6,000 ಬಾಡಿಗೆ. ಎಷ್ಟು ಸರ್ ಬಾಡಿಗೆ? ಎಷ್ಟು ಸರ್? 6,000 ರೂಪಾಯಿ ಬಾಡಿಗೆ ಕೊಟ್ಟು ಮನೆ ಆಗಿದ್ದೀವಿ. ಬಟ್ಟೆ ಹೊಲಿತೀವಿ, ಬೆನ್ನು ಇದೆ, 1-2 ಬಟ್ಟೆ ಹೊಲಿತೀವಿ, ಹೋಗಿ ರಾಗಿ ತರ್ತೀವಿ, ಮುದ್ದೆ ಮಾಡ್ಕೊಂಡು ತಿಂತೀವಿ, ಆರಾಮಾಗಿ. ಸರ್ ಎಲ್ಲರೂ ಮಾಡೋದು ಅದೇ ಅಲ್ಲ ಸರ್, ಅದನ್ನ ಬಿಟ್ಟು ಬೇರೆ ಏನಾದ್ರು ವಿಭಿನ್ನತೆ ಇದೆ? ಈಗ ನೀವು ಆಗಲೇ ಸಾಕಷ್ಟು ಪ್ರಶ್ನೆ ಕೇಳಿದ್ರಿ. ಈ ದೇಶದ ಬಗ್ಗೆ ತುಂಬ ಯೋಚನೆ ಮಾಡಿ 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 ಹಿಂಗಾಗಿದ್ದೀನಿ ನಾನು. ದೇಶದ ಕತೆ ಇಷ್ಟೇ ಕಾಣಮ್ಮ ಅಂತ ನಿಮ್ಮ ಮಾತಿನ ಪ್ರಕಾರ ನನಗೆ ನೆನಪಾಗ್ತಾ ಇದೆ ಸರ್ ಸಾಂಗ್. ಓಕೆ ಸರ್, ಒಂದು ಕನಸು ಕಂಡಿದ್ದಾರೆ, ಒಂದಿನ ಪ್ರಧಾನಮಂತ್ರಿ ಮಾಡ್ಬೇಕಂತೆ, ಅವ್ರಿಗೆ ಮಾಡ್ಬೇಕಂತೆ. ಒಂದಿನ ಪ್ರಧಾನಮಂತ್ರಿ ಆಗುವ ಕನಸಿದೆ ನಮ್ಮ ಹನುಮಂತ್ ಸರ್ ಅವ್ರಿಗೆ. ಮತ್ತೇನಿದೆ ಮೇಡಮ್ ಅವ್ರಿಗೆ? ಭಾಳ ಇದೆ, ಅವ್ರಿಗೆ ಹೇಳ್ಬೇಕು, ನಮ್ಮ ಅಣ್ಣ ಆಗ್ಬೇಕು, ನಮ್ಗೆ ಎಲ್ಲ ಇದು ಮಾಡ್ಬಿಡ್ತಾರೆ. ದೇಶದ ಬಗ್ಗೆ ಯೋಚನೆ ಮಾಡಿ 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 ತಲೆ ಬೆಳ್ಳಗಾಗಿ ಸರ್ ಮನೇಲಿ ಎಲ್ಲ ನೋಡಿ ಅವ್ರು ಎಷ್ಟು ಪ್ರೀತಿಯಿಂದ ದೇಶದ ಬಗ್ಗೆ ಯೋಚನೆ ಮಾಡಿ 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 ಬೆಳ್ಳಗಾಗಿದೆ ಕೂದಲು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಹೌದು ಮೇಡಮ್, ಕರೆಕ್ಟ್. ದೇಶ ಪ್ರೇಮಿ ಒಬ್ರು ಇರಬೇಕು, ಅದರಲ್ಲೂ ಈ ಮದುವೆ ಮನೇಲಿ ಒಬ್ರು ಬೇಕೇ ಬೇಕು. ಓಕೆ ಸರ್, ನಿಮ್ಮ ಮನೆಯವರು ಸರ್? ನಮ್ಮ ಮನೆಯವರು ಪಕ್ಕದಲ್ಲೇ ಕುಳಿತಿದ್ದಾರೆ. ಅಲ್ಲ ಸರ್, ನಿಮ್ಮ ಮನೆಯವ್ರ ಹೆಸರು? ಪಾರ್ವತಮ್ಮ. ಟೀಚರಾ ಸರ್ ಅವರು? ಹೌದು ಮೇಡಮ್. ಮನೆಯಲ್ಲಿ ನೀವು ಅವರೇ ಟೀಚರ್ ಮಾಡ್ತೀರಾ ಮೇಡಮ್, ಅಥವಾ ಸರೇ ನಿಮಗೆ ಟೀಚಿಂಗ್ ಮಾಡ್ಬಿಡ್ತಾರಾ? ಸರ್ ಟೀಚಿಂಗ್ ಮಾಡ್ತಾರೆ. ಸರೇ ಟೀಚಿಂಗ್ ಸ್ಕೂಲಲ್ಲಿ ಅಷ್ಟೇ ನೀವು ಮಾಡೋದು? ಸ್ಕೂಲಲ್ಲಿ ನಾವು ಅಷ್ಟೇ ಮಾಡಿದ್ವು, ಆಗಲೇ ಮುಗಿಸಿದ್ದು ಸೇವೆ. ಓಕೆ, ರೆಸ್ಟಲ್ಲಿ ಇದ್ದೀರಾ? ಹೌದು ಮೇಡಮ್. ಸರ್ ಬಗ್ಗೆ ಹೇಳೋದಾದ್ರೆ ಈಗ ನಿಮಗೆ ತಲೆ ತಿಂದ್ರಲ್ಲ, ಹಂಗೆ ನಮಗೂ. ಮೇಡಮ್ ಮನಸ್ಸಿನ ಮಾತನ್ನ ಇಷ್ಟು ಡೈರೆಕ್ಟ್ ಆಗಿ ಹೊರಗೆ ಹಾಕ್ಬಾರ್ದು ಮೇಡಮ್. ಮೇಡಮ್ ನಾವು ಮಾತಾಡಿದ್ರೆ ಡೈರೆಕ್ಟ್ ಇಲ್ಲಾಂದ್ರೆ ಸುಮ್ಮನೆ ಇರ್ತೀವಿ. ನಾವು ವಾಸ್ತವಿಕತೆಯಲ್ಲಿ ಇರ್ತೀವಿ, ನಾಟಕೀಯತೆಯಲ್ಲಿ ಇರಲ್ಲ ನಾವು. ರಿಯಲ್ ಸರ್ ಅವರು, ಉಪೇಂದ್ರ ಅವ್ರ ಫಾಲೋ ಅವರು, ರಿಯಲ್ ಸ್ಟಾರ್ ಅವರು. ವಾಸ್ತವದಲ್ಲಿ ಏನಿದೆ ನಾವು ಅದೇ ಹೇಳೋದು. ಯಾರು ಹೆಂಗಾದ್ರೇನು, ಯಾರು ಹೆಂಗೆ ತಿಳ್ಕೊಂಡ್ರೇನು, ಭವಿಷ್ಯದ ಚಿಂತೆ ಭಾರತ ನಮ್ದಿಲ್ಲಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ ಸರ್. ನೀವು ಯೋಚನೆ ಮಾಡ್ತೀರಿ, ಉತ್ತಮ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಒಳ್ಳೊಳ್ಳೆ ಪಾಯಿಂಟ್ಸ್ ನಮಗೂ ಹೇಳ್ಕೊಡಿ ಸರ್.
ಏನು ಓಕೆ, ಒಂದು ದಿನದ ಪ್ರಧಾನಿ ಆಗುವ ಕನಸು ಹೊತ್ತಿದ್ದಾರೆ. ಸದ್ಯ ಮದುವೆ ಮುಗಿಸ್ಕೊಂಡ್ ಬರೋಣ. ಒಂದೇ ದಿವಸ ಕಲ್ರಿ ಪ್ರಧಾನಿ ಮಾಡ್ರಿ, ದೇಶ ಏನು ಅಂತ ನಾನು ಮಾಡಿ ತೋರಿಸ್ತೀನಿ. ಒಂದಿನಕ್ಕಲ್ಲ, ಪ್ರಧಾನಿಯಾಗಿ 5 ವರ್ಷ ನಿರಂತರವಾಗಿ ನಾನು ಇರ್ತೀನಿ, ದೇಶ ಏನು ಮಾಡ್ತೀನಿ ಅಂತಾರೆ. ಸರ್ ನಿಮ್ಮ ಕನಸು ಆದಷ್ಟು ಬೇಗ ನನ್ಸಾಗ್ಲಿ ಅಂತ ಹೇಳಿ ಆಶಿಸ್ತಾ ಮುಂದೆ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಮನೆ ಮಾಡಿಕೊಡ್ತೀನಿ. ಗೊತ್ತಾದ್ರ ಈ ಪೊಲೀಸ್ ಅಂತ ಇದೆಲ್ಲ ದೊಣ್ಣೆ ತಗೊಂಡು ತಿರುಗಾಡೋದು ಅದು ಇರಲ್ಲ ನಾನು ಬಂದ್ರೆ. ಹಾಂ ಸರ್, ಮತ್ತೆ ಅವ್ರನ್ನೆಲ್ಲ ಎಲ್ಲಿ ಕಳಿಸ್ತೀರಿ ಸರ್? ಗನ್ ಎಜುಕೇಟೆಡ್, ಫುಲ್ ಎಜುಕೇಟೆಡ್, ಗನ್ ವಿತ್ ಗನ್ ದೇಶದೊಳಗೆ. ಸರ್ ಅರ್ಥ ಆಗಲಿಲ್ಲ ನನಗೆ ಸಿಲೆಬಸ್. ದೊಣ್ಣೆ ತಗೊಂಡು ಪೊಲೀಸ್ನವರು ದೂರೆಲ್ಲ ತಿರುಗಾಡಿದ್ರೆ ಏನು ಬರೋದಿಲ್ಲ. ನಮ್ಮ ಖಾಲಿ ನಮ್ಮ ಊರುಗಳೆಲ್ಲ ಜನಸಂಖ್ಯಾ ಸ್ಫೋಟನ ನಿಯಂತ್ರಣ ಮಾಡ್ತಾರೆ. ಎಲ್ಲ ಸಾಯಿಸ್ಬಿಡ್ತಾರೆ. ಡಿಪಾರ್ಟ್ಮೆಂಟ್ ಎಜುಕೇಟೆಡ್ ಅಲ್ಲ ಅವರು. ಸೈಕಲ್ ನಿಲ್ಲಿಸಿ ಗಾಡಿ ನಿಲ್ಲಿಸಿ ಇದು ಬೇಕಿಲ್ಲ ನಮ್ಮ ದೇಶಕ್ಕೆ. ಗನ್ ಇರಬೇಕು. ಗನ್ ಇದ್ರೆ ಎಲ್ಲ ಸೌಂಡ್ ಬಂದ್. ಗೊತ್ತಾಯ್ತಾ? ಎಲ್ಲ ಹತೋಟಿಗೆ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಕನಸು ಆದಷ್ಟು ಬೇಗ ನನ್ಸಾಗಲಿ. ನಮಸ್ತೆ ಸರ್, ನಾನು ಅವರಷ್ಟಂತೂ ಏನು ಪ್ರಶ್ನೆ ಮಾಡಲ್ಲ ಸರ್. ನೀವು ತುಂಬ ಡಿಸಿಪ್ಲಿನಲ್ಲಿದ್ದೀರಾ. ನಾವು ಅಷ್ಟೇ ಡಿಸಿಪ್ಲಿನಲ್ಲಿ ಕ್ವಶನ್ ಕೇಳ್ತೀನಿ. ಸರ್, ನಿಮ್ಮ ಹೆಸರು, ನಿಮ್ಮ ಮನೆಯವ್ರ ಹೆಸರು, ಹಾಗೆ ಹುಡುಗ ನಿಮ್ಗೆ ಏನಾಗಬೇಕು? ನನ್ನ ಹೆಸರು ನಾಗರಾಜು, ನಮ್ಮ ಮನೆಯವ್ರ ಹೆಸರು ವೀಣಾ. ಹುಡುಗ ನನಗೆ ಚಿಕ್ಕಪ್ಪ ಆಗ್ಬೇಕು ನಾನು. ಸರ್, ಎಷ್ಟು ಮದುವೆಗಳನ್ನ ಮಾಡಿದ್ದೀರಾ ಈ ವಯಸ್ಸಿನಲ್ಲಿ? ಎಣಿಸ್ಬೇಕು ಅಂದರೆ ಒಂದು 2-3 ಆಗಿರ್ಬೋದು. ಸರ್, ನೀವು ಆಗಿದ್ದಲ್ಲ ಸರ್, ನೀವು ಮಾಡಿರೋದು ಸರ್. ಅದಾ? ಹೌದಾ? ಅದು ಹೆಂಗ್ರೆ ಕೌಂಟ್ ಇಟ್ಕೊಳಕ್ಕಾಗುತ್ತೆ? ನಾನು ನಮ್ಮ ಅಣ್ಣ ಇವರು, ನಾನು ಸಣ್ಣ ತಂಗಿ. ಅವರು ಇವರೇ ನಿಂತ್ಕೊಂಡು ನಮ್ಮ ಮದುವೆ ಎಲ್ಲ ಮಾಡಿರೋದು. ಅಕ್ಕ ತಂಗಿಯರು ಮದುವೆ ಮಾಡಿದ್ರು. ಅಣ್ಣ ತಮ್ಮನ ಆ್ಯಕ್ಚುಲಿ 8 ಜನ. ಇವರೇ ದೊಡ್ಡವರು. ಎಲ್ಲರಿಗೂ ನಿಂತ್ಕೊಂಡು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡೆಲ್ಲ ಮದುವೆ ಮಾಡಿದ್ದಾರೆ. ಮೇಡಮ್, ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ಮದುವೆ ಮಾಡೋದು ಓಕೆ ಸರ್. ಒಂದು ಸ್ಟಾರ್ಟಿಂಗ್ ಹೇಳೋದು 2-3 ಮದುವೆ ಆಗಿದ್ದೀನಿ ಅಂದ್ರಲ್ಲ, ರಿಯಾಲಿಟಿ ಇಲ್ಲ ಸರ್ ಅಥವಾ ಕನ್ಸಲ್ಲ ಅಂತ? ಕಷ್ಟಪಟ್ಟು ಬಂದು ಈ ಲೆವೆಲಲ್ಲಿ ಇವಾಗ ನೀವು ತಮಾಷೆ ಮಾಡ್ತಿದ್ರಲ್ಲ, ಹಾಗಾಗಿ ನಾನು ತಮಾಷೆ ಮಾಡಿ. ಸರ್, ಖಂಡಿತ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತೀವಿ ಅದು ತಮಾಷೆಗಾಗಿ ಮಾತ್ರ, ಸೀರಿಯಸ್ ನೋಟ್ ಇಲ್ಲ. ಬಟ್ 2-3 ಆಗಿದ್ದೀರಾ ಅಂದ್ರೆ ಲಕ್ಕಿ ಸರ್ ಈ ವಯಸ್ಸಲ್ಲಿ. ಸೀರಿಯಸ್ ಆಗಿ ಜೋರಾಗಿ ಹೇಳ್ಬೇಡಿ ಅಷ್ಟೇ, ಬೇರೆಯವ್ರು ಕೇಳ್ಕೊಂತಾರೆ. ಓಕೆ ಸರ್, ಮೆಲ್ಲಗೆ ಹೇಳ್ತೀನಿ. ಎಷ್ಟು ಮದುವೆ ಆಗಿದ್ದೀರಾ ಸರ್? ಎಲ್ಲ ಮದುವೆ ಮಾಡಿದ್ದೀನಿ, ಭಾಳ ಮಾಡಿದ್ದೀನಿ. ಹಾಗೆ ಮದುವೆ ಮಾಡಿದ್ದಾರೆ, ಆಗಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಮೈಸೂರಿಗೆ ಹೋಗ್ತಾ ಇದ್ದೀರಾ. ಮೈಸೂರು ಆಲ್ರೆಡಿ ಈಗ ಒಂದ್ಸರಿ ವಿಸಿಟ್ ಮಾಡಿ ಬಂದಿದ್ದೀರಾ. ಹೌದಾ? ಓಕೆ, ಹೇಗಿದೆ ಸರ್ ವಾತಾವರಣ ಅಲ್ಲಿ? ಹೇಗಿದೆ? ಸೂಪರ್. ನಮ್ಮ ಕರ್ನಾಟಕದಲ್ಲೇ ಗುಡ್ ಪ್ಲೇಸ್ ಅಂದರೆ ಮೈಸೂರೇ. Okay. ಅಂತ Sir, ಸಂಸ್ಕೃತಿ ಇಲ್ಲ? ಕೊಟ್ಟಿದ್ದೀವಿ. ಸಂಸ್ಕೃತಿಯಲ್ಲಿ ಆಗಲಿ, ಟೂರಿಸಮಲ್ಲಾಗಲಿ, ಎಲ್ಲದರಲ್ಲೂ ನಮ್ಮನೆ ಒಳ್ಳೆ ಪ್ಲೇಸೇ. ಮೈಸೂರು ದಸರಾ ಅಂಬಾರಿನೇ ಫೇಮಸ್ಸು ಸರ್ ಕರ್ನಾಟಕದಲ್ಲಿ. ಅಂಥ ಊರಿಗೆ ನೀವು ಹುಡುಗಿನ ತರ್ತಾ ಇದ್ದೀರಾ ಅಂದರೆ ಸುಸಂಸ್ಕೃತವಾಗಿರುವಂಥ ಹುಡುಗಿನೇ ತರ್ತಾ ಇದ್ದೀರಾ. ಸೊ ಮಾಡಿ ತಂದಿರೋದು. ಮೇಡಮ್ ನಮಸ್ತೆ. ಹುಡುಗ ನಿಮ್ಗೆ ಏನಾಗಬೇಕು, ನೀವು ಹುಡುಗನಿಗೆ ಏನಾಗಬೇಕು? ನಿಮ್ಮ ಹೆಸರು? ನನ್ನ ಹೆಸರು ಆಶಾ ದಾವಸ್ಕರ್ ಅಂತ. ನಾನು ಚಿಕ್ಕಮ್ಮ ಆಗಬೇಕು ಹುಡುಗನಿಗೆ. ಅಂದರೆ ಒಂದು ಕಡೆಯಿಂದ ಅತ್ತಿಗೆ ಮಗ, ಒಂದು ಕಡೆಯಿಂದ ಅತ್ತಿಗೆ ಮಗ ಅಂದರೆ ಅವರು ಕಸಿನು, ರಿಲೇಷನ್ನು. ಒಂದು ಕಡೆಯಿಂದ ನಮ್ಮ ಮನೆಯವರು ಮಾವನ ಮಗ. ಈ ಥರ ಇವಾಗ ಅದೇ ಮದುವೆಗಂತ ಪ್ರಿಪೇರ್ ಆಗಿ ಬಂದಿದ್ದೀವಿ. ಮದುವೆ ಮುಗಿಸ್ಕೊಂಡು ಹೋಗ್ತೀವಿ ಚಿಕ್ಕಮಂಗ್ಳೂರು. ಡ್ಯಾನ್ಸು, ಹಾಡು, ಆ ಥರ ಕಾರ್ಯಕ್ರಮಗಳೇನಾದ್ರು ಇದೆಯಾ? ಇದೆ. ಎಲ್ಲ ಮಕ್ಕಳು ಹೆಂಗೆ ಮಾಡ್ತಾರೆ ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀವಿ. ಇವಾಗ ಡ್ಯಾನ್ಸ್ ಯಾರು ಮಾಡ್ತಾರೋ ಅವ್ರ ಜೊತೆ ಹೋಗಿ ಸ್ಟೆಪ್ ಹಾಕಕ್ಕೆ ನೀವು ರೆಡಿ ಇದ್ದೀರಿ? ರೆಡಿ ಇದ್ದೀವಿ. ಅಂದರೆ ನಮಗೆ ಏಜ್ ಆಗಿದೆಯಲ್ಲ, ಮಕ್ಕಳು ಹೆಂಗೆ ಮಾಡ್ತಾರೆ ಅವ್ರು. ಯಾರು ಹೇಳ್ತಾರೆ ಮೇಡಮ್ ನಿಮ್ಗೆ ಏಜ್ ಆಗಿದೆ ಅಂತ ಹೇಳಿ? ಮತ್ತೆ ಇನ್ನೇನು ಇವಾಗ 55 ವರ್ಷ ಅಂತ ಹೇಳಿದ್ರೆ ನೀವು ಹೇಳ್ಬೇಕಷ್ಟೇ. ಹುಡುಗಿರು ಯಾವತ್ತೂ ವಯಸ್ಸು ಕೇಳಿದ್ರೆ ಹೇಳಲ್ಲ. ಹೇಳ್ತಾ ಇದ್ದೀರಾ? ಓಕೆ, ನೀವು ಒಳ್ಳೆ ಬಿಂದಾಸ ಸ್ಟೆಪ್ ಹಾಕಕ್ಕೆ ರೆಡಿಯಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ಹಾಯ್. ಹಾಯ್. ಏನು ಹೆಸರು? ಶ್ರೀಹರಿ ನಮ್ಮದೇ ಸುಲಾಕೆ. ಶ್ರೀಹರಿ ಸುಲಾಕೆ. ಶ್ರೀಹರಿ ಸುಲಾಕೆ. ಸುಲಾಕೆ. ಓಕೆ, ನೀವೆಲ್ಲಿರೋದು? ಬಂಕಾಪುರ. ಬಂಕಾಪುರ. ಓಕೆ, ನೀವೇನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ? ಏನಿಲ್ಲ, ನಾವು ರೆಡಿ ಇದ್ದೀವಿ. 2 ಸಾಥ್ ಕೊಡ್ತಿಲ್ಲ. ನಾನು ಕೊಡ್ತೀನಪ್ಪ. ನಮ್ಮ ಟೀಮ್ ಬಂದಿರೋದೇ ಅದಕ್ಕೆ. ಕುಣಿಯೋರಿಗೆ ಕುಣಿಸೋರಿಗೆ ನಾವು ಸ್ಟಾರ್ಟ್ ಮಾಡೋಣ. ಇನ್ನೊಂದು 5 ಇಂಟರ್ವ್ಯೂ ಇದೆ, ಮುಗಿಸ್ಕೊಂಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಜೊತೆಲಿ ಯಾರ್ಯಾರು ಬಂದಿದ್ರಿ? ನಾನು, ಅಮ್ಮ. ಎಲ್ಲಿದ್ದಾರಮ್ಮ? ಮುಂದಿದ್ದಾರೆ. ಏನೇನು ಪ್ಲಾನ್ ಮಾಡ್ಕೊಂಡಿರ್ತಾ ಇದ್ದೀರಾ ಡ್ಯಾನ್ಸ್ ಬಿಟ್ಟು? ಮತ್ತು ಬೇರೆ ಏನಿಲ್ಲ. ಓಕೆ, ಹೇಗೆ ಬರುತ್ತೋ ಹಾಗೆ ಒಟ್ಟು ಎಂಜಾಯ್ ಮಾಡಬೇಕು. ಫುಲ್ ಜೋಶಲ್ಲಿ ಉತ್ತರ ಕೊಡ್ತಾ ಇದ್ರಪ್ಪ. ಆಗಲೇ ಹೀಗೆ ಪರಿಚಯ ಮಾಡ್ಕೊಂಬಿಡ್ರಿ. ಈಗ ನಿಮ್ಮ ಹೆಸರು, ಹುಡುಗನಿಗೆ ನೀವೇನಾಗಬೇಕು? ಫಸ್ಟ್ ಹೇಳ್ರಿ ಅವ್ರು ಯಾವ್ದಲ್ಲ. ಹುಡುಗ ನಮ್ಮ ಚಿಕ್ಕಪ್ಪನ ಮಗನ ಮಗ. ನಮ್ಮ ಚಿಕ್ಕಪ್ಪನ ಮಗ ಅಣ್ಣ ಆಗ್ತಾನೆ, ಅಣ್ಣನ ಮಗ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಪದ್ಮಾವತಿ ಅಂತ. ಹುಡುಗನ ಬಗ್ಗೆ ಏನು ಮಾಹಿತಿ ಗೊತ್ತಿದೆ? ಅವನಿಗೆ ಅವನು ಇಷ್ಟಿದ್ದಾಗಲಿಂದ ನಾವೇ ಎತ್ತಿ ಆಡಿಸಿ, ನಾವೇ ಬೆಳೆಸಿ, ನಾವೇ ದೊಡ್ಡವ್ರು ಮಾಡಿ ಈಗ ಅಮೆರಿಕಕ್ಕೆ ಹೋಗಿ ದೂರ ಆಗಿದ್ದಾನೆ ಅಷ್ಟೇ. ಅಮೆರಿಕಕ್ಕೆ ಹೋಗಿ ದೂರ ಆಗಿದ್ದಾರೆ. ಈಗ ಮದುವೆ ಮಾಡೋದಕ್ಕೆ ಮತ್ತೆ ಊರಿಗಿಂತ ಬಂದಿದ್ದಾರೆ. ಯಾವ್ದಾದ್ರು ತರಲೆಗಳು ನೆನಪಿರೋ ಹಾಗೆ? ಅವನು ಸಣ್ಣ ಮಗು ಇದ್ದಾಗಲಿಂದ ನಾವೇ
ಬೆಕ್ಕಂದ್ರೆ ಭಾಳ ಪ್ರಿಯ. ಬೆಕ್ಕೆ ಎತ್ಕೊಂಡು ತಿರ್ಗಾಡೋಣ ಯಾವಾಗಲೂ ಮೈ ಮೇಲೆ ಹಾಕೊಂಡು. ಓಕೆ, ಪ್ರಾಣಿ ಪ್ರಿಯರು. ಹಸುಗೆ ಎತ್ಕೊಂಡು ಕರ್ಕೊಂಡು ತಿರ್ಗಾನು. ಸಣ್ಣ ಬರೀ ನೋಡಿದ್ರೆ ಸಾಕು. ಬೆಕ್ಕು ನಾಯಿಗಳು ಭಾಳ ಕ್ಲೋಸ್ ಫ್ರೆಂಡ್ ನಮಗೆ. ಸಣ್ಣ ನೋಡಿದ್ರೆ ಸಾಕು. ಮತ್ತೆ ನಾಯಿಗಂದ್ರೂ ಭಾಳ ಪ್ರಿಯ. ನಾಯಿಗೆ ಒಟ್ಟು ಅನ್ನ ಅವ್ನು ತಿಂದಿಲ್ಲ ಅಂದ್ರೆ ನಾಯಿಗಂತೂ ಅನ್ನ ಹಾಕ್ಬೇಕು. ಪ್ರಾಣಿ ಪ್ರಿಯರು. ಓಕೆ, ಭಾಳ ಪ್ರಾಣಿ ಪ್ರಾಣಿ ಪ್ರಿಯರು ತುಂಬ ಇಷ್ಟಪಡ್ತಾನೆ. ನಾಯಿ, ಬೆಕ್ಕು. ಸ್ವಭಾವ ಒಂದು ಸೈಲೆಂಟ್ ಇದ್ದಾನೆ. ಹುಡುಗಿ ನೀವು ನೋಡ್ಕೊಂಡ್ ಬಂದಿದ್ದೀರಲ್ಲ, ಹುಡುಗಿ ಹೇಗಿದ್ದಾರೆ? ಹೀಗೆ ಹೋಗ್ಬೇಕು ನೋಡಕ್ ನಾವು ಹುಡುಗಿನ. ಓ, ನಮ್ಮ ಜೊತೆ ವಾಹಿನಿಯವ್ರ ಜೊತೆಗೆ ಇವರು ಕಮ್ಮಿ ಇದ್ದಾರೆ ಹುಡುಗಿ ನೋಡ್ಕೊಂಡ್ ಬರೋದಕ್ಕೆ. ಓಕೆ ಮೇಡಮ್, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ನೋಡಪ್ಪ, ಹಿಂಗೆ ಹೋಗ್ತಿದೀವಿ. ನೋಡ ಹುಡುಗಿರ ಮೇಲೆ ಮಾಡ್ತೀರಾ, ಅದಕ್ಕೆಲ್ಲ ಕೊಡ್ತೀವಿ ಉತ್ತರ ಅಷ್ಟೇ. ಪ್ಲಾನ್ ಅದೇ. ಓಕೆ, ಅಂತಾಕ್ಷರ ಹಾಡ್ತೀವ, ಡ್ಯಾನ್ಸ್ ಮಾಡ್ರಿ ಅಂದ್ರೆ ಡ್ಯಾನ್ಸ್ ಮಾಡ್ತೀವ. ಅಂತ್ಯಾಕ್ಷರಿ ಆಡ್ಸಿದ್ರೆ ಆಡ್ತೀರಾ ಹಾಗಾದ್ರೆ? ಓ ಸೂಪರ್. ಓಕೆ, ಮಾಡ್ಸೋಣ. ಇನ್ನೊಂದು 10 ನಿಮಿಷ ಮೇಡಮ್, 2 ಮುಗಿಸ್ಕೊಂಡು ಮಾಡ್ತೀವಿ. ಮಾಡ್ರಿ ಆಡೋಣ. ಓಕೆ, ಡ್ಯಾನ್ಸ್ ಮಾಡೋಕೆ ರೆಡಿ ಇದ್ದೀರಾ? ಅಂತ್ಯಾಕ್ಷರಿ ಹೇಳಿದ್ರಾ? ಒಡಪಲ್ಲಿ ನಿಮ್ಮ ಮನೆಯವ್ರ ಹೆಸರು ಹೇಳಿ ನೋಡೋಣ. ಒಡಪಲ್ಲಿ ನಿಮ್ಮ ಮನೆಯವ್ರ ಹೆಸರು ಹೇಳಿ. ಒಡಪಲ್ಲಿ ಏನಿಲ್ಲ, ಬರಲ್ಲ ನಿಜವಾಗ್ಲು. ನಮ್ಮ ಸುಹಾಸ್ ಅಂತ ಅವ್ರ ಹೆಸರು. ಒಡಪಲ್ಲಿ ಹೇಳೋದು. ಒಡ್ಪಲ್ ಹೇಳೋದಾದ್ರೆ ನಮ್ದು ಒಡ್ಪಲ್ ಹೇಳ್ಬೇಕಂದ್ರೆ ಹೆಂಗೆ ಹೇಳೋದು? ಬರೋದಿಲ್ಲ ಅದು. ಸ್ವಲ್ಪ ಯಾರೊಬ್ರಿಗೆ ಮುದ್ದು ಬದಲು ಹೇಳಿದ್ರೆ ಆಮೇಲೆ ನಾವು ಹೇಳ್ಬೋದು. ಗೊತ್ತಾಗ್ತದೆ. ನಾನು ಹೇಳ್ತೇನೆ ಈಗ. ಶ್ರೀ ಮಂಜುನಾಥ ಕ್ಷೇತ್ರದ ಅಧಿಪತಿ ಧರ್ಮಸ್ಥಳ ಮಂಜುನಾಥ, ಈಗ ನನಗೆ ಅಧಿಪತಿ ಮಂಜುನಾಥ. ಹೇಳ್ಬಿಟ್ರಿ. ನೀವು ಹಂಗೆ ಸುಹಾಸ್ ಎಷ್ಟು ಚೆನ್ನಾಗಿದಾವೆ, ಥಿಂಕ್ ಮಾಡಿ ಹಂಗೆ. ಓಕೆ, ನೀವು ಯೋಚನೆ ಮಾಡ್ತೀರಿ, ಮುಂದೆ ಬರ್ತೇನೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕೆ ನಾರಾಯಣರಾವ್ ಕುಂಟೆ. ನಾರಾಯಣರಾವ್ ಕುಂಟೆ. ಸರ್, ನೀವು ಹುಡುಗನಿಗೆ ದೊಡ್ಡಪ್ಪ ಆಗಬೇಕಲ್ವಾ ಸರ್? ಹೌದು ಹೌದು. ಓಕೆ ಸರ್, ನಿಮಗೆ ಗೊತ್ತಿರೋ ಹಾಗೆ ಹುಡುಗ ತುಂಟನ ಸೈಲೆಂಟಾ? ಸೈಲೆಂಟ್ ಆಗಿದ್ರು ನಡೆಯಲ್ಲ, ತುಂಟನಾಗಿದ್ರು ನಡೆಯಲ್ಲ, ಎರಡೂ ಇದೆ. 75% ಸೈಲೆಂಟ್. ಓಕೆ, ಸೈಲೆಂಟ್, ಫುಲ್ ಡೀಸೆಂಟ್ ಆ್ಯಂಡ್ ಸುಸಂಸ್ಕೃತದಲ್ಲಿ ಬೆಳೆದಿರುವಂತಹ ಹುಡುಗ ಅಂತ ಹೇಳ್ಬೋದು. ಸರ್, ಈಗ ಫಾರಿನಲ್ಲಿ ಓದ್ಕೊಂಡ್ಬಂದಿರೋರ್ದು ಲೈಫ್ ಸ್ಟೈಲ್ ಹೇಗಿದೆ ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ, ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದ್ದಾರೆ ಸದ್ಯಕ್ಕೆ. ಓಕೆ, ಇನ್ನು ಮುಂದೆ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀವಿ. ನೋಡಿ ಸರ್, ಇದು ಬೇಕಾಗಿರೋದು. ಯಾಕೆಂದರೆ ಗುರು ಹಿರಿಯರ ಆಶೀರ್ವಾದ ಪಡೆದಂತಹ ಮದುವೆಗಳೇ ತುಂಬ ಚೆನ್ನಾಗಿ ಸಾಗುವಂತಹದ್ದು. ಸರ್, ಈಗ ನೀವು ಎಷ್ಟು ದಿನದಿಂದ ಮದುವೆ ತಯಾರಿಗೆ ಭಾಗಿಯಾಗಿದ್ದೀರಾ? ನಾವು ಮದುವೆ ತಯಾರಿಗೆ ಸುಮಾರು 1-2 ತಿಂಗಳಿಂದ. 2 ತಿಂಗಳಿಂದ. ಸರ್, ಹೇಗಿತ್ತು? ಅಂದರೆ ಗಡಿಬಿಡಿಯಲ್ಲಿ ಆಗ್ತಾ ಇದೆಯಾ? ತುಂಬ ವಿಜೃಂಭಣೆಯಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೇಗೆ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಒಳ್ಳೆ ಸಂಬಂಧ ನೋಡಿ ಹುಡುಕಿ ಇದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ನೇತೃತ್ವದಲ್ಲಿ ಇಡೀ ತಂಡ ತುಂಬ ಖುಷಿಯಾಗಿ ಸಾಕ್ತಾ ಇದೆ ಸರ್. ನಾವು ಪಯಣವನ್ನು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಆಮೇಲೆ ಉತ್ತಮ ಸ್ನೇಹಜೀವಿ ಪಾಂಡುರಂಗ ಸರ್ ಅಂತ ಕೇಳ್ಪಟ್ವಿ. ಹೌದಾ? ಚಿಕ್ಕದ್ರಿಂದನೂ ಹಾಗೇನಾ ಸರ್? ಹೌದು ಹೌದು. ಈಗ ನಿಮ್ಮ ಬ್ರದರ್ ಬಗ್ಗೆ ಹೇಳೋದಾದ್ರೆ ಸರ್, ಹುಡುಗನ ಬಗ್ಗೆ ಅಂತೂ ಮಾಹಿತಿ ಕೊಟ್ರಿ. ಅವ್ರ ತಂದೆ ಬಗ್ಗೆ, ನಿಮ್ಮ ಬ್ರದರ್ ಬಗ್ಗೆ ಹೇಳೋದಾದ್ರೆ? ನಮ್ಮ ಬ್ರದರ್ ಬಗ್ಗೆ ಹೇಳೋದಾದರೆ ನಾವೇ ಅವರಿಗೆ ಫಾದರ್ ಆಗಿ ನಾವು, ಅವ್ರ ಬ್ರದರ್ ಆಗಿ ನಾವು, ನಮಗೆ ಮಗನಾಗಿ ಅವನು, ನಮ್ಮ ಓನ್ ಬ್ರದರ್ ಆಗಿ ಅವನು, ಸಣ್ಣಾಗಿ ಅವನು. ಓಕೆ, ಸರಿ ಸರ್. ನಿಮ್ಮ ಈ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಹೀಗೆ ನಿರಂತರವಾಗಿ ಸಾಗಲಿ. ನಿಮ್ಮ ಮನೆಯವ್ರ ಹೆಸರು ಸರ್ ಹೇಳಿ? ಅವ್ರಿಗೇನ? ಪುಷ್ಪಾವತಿ ಅಂತ. ಪುಷ್ಪಾವತಿ. ಓಕೆ ಮೇಡಮ್, ಸರ್ ಹೆಸರು? ನಾರಾಯಣರಾವ್ ಅಂತ. ಏನಂತ ಕರಿತೀರಾ ಮನೇಲಿ ಪ್ರೀತಿಯಿಂದ? ಬನ್ರಿ ಹೋಗ್ರಿ ಅಂತೀವಿ. ಸರ್, ನೀವೇನಂತ ಕರಿತೀರಾ? ನಾವು ಬರ್ರಿ ಹೋಗ್ರಿ ಅಂತ ಕರಿತೀವಿ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿದ್ದೀರಾ? ಹೋಗಿದ್ದೀವಿ. ಯಾವ್ದು ಹೋಗಿದ್ದೀರಾ ಸರ್ ರೀಸೆಂಟ್ ಆಗಿ? ತಿರುಪತಿಗೆ ಹೋಗಿದ್ದೀವಿ, ಪಾಂಡುರಂಗ ಪಂಡ್ರಾಪುರಕ್ಕೆ ಹೋಗಿದ್ದೀವಿ, ಆಮೇಲೆ ಧರ್ಮಸ್ಥಳ, ಆಮೇಲೆ ಗೋಕರ್ಣ, ಅವೆಲ್ಲ ಹೋಗಿ ಬಂದಿದ್ದೀವಿ. ನಿಮ್ಮ ಫೇವ್ರೆಟ್ ಪ್ಲೇಸ್ ಸರ್ ಅದರಲ್ಲಿ? ನಮ್ಮ ಫೇವ್ರೇಟ್ ಪ್ಲೇಸ್ ತಿರುಪತಿ. ತಿರುಪತಿ, ತಿಮ್ಮಪ್ಪನ ಅನುಗ್ರಹ. ಹೌದು ಸರ್, ಬಾಲಾಜಿ ಸದಾ ನಿಮ್ಮಲ್ಲಿ ಇರ್ತಾರ? ನಮ್ಮ ಮನೆ ದೇವರೇ ಅವರು. ಓಕೆ, ಒಳ್ಳೇದಾಗಲಿ ಸರ್. ನಿಮ್ಮ ಪಯಣ ಹೀಗೆ ಸಾಗಲಿ, ನೀವು ಅನ್ಕೊಂಡ ಹಾಗೆ ವಿವಾಹ ಅತ್ಯಂತ ವಿಜೃಂಭಣೆಯಿಂದ ಸಾಗಲಿ ಅಂತ ನಮ್ಮದು ಕೂಡ ಆಶಯ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಪಂಡರಿನಾಥ್. ಪಂಡರಿ ಸರ್, ಹುಡುಗಂಗೆ ನೀವೇನಾಗಬೇಕು? ನಮ್ಮ ಅತ್ತೆ ತಮ್ಮನ ಮಗ. ಓಕೆ, ಸೊ ಏನೆಲ್ಲ ತಯಾರಿ ಮಾಡ್ಕೊಂಡು ಮದುವೆ ಮನೆಗೆ ಹೊರಟಿದ್ದೀರಿ? ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನು ಪ್ರಿಪ್ರೇಷನ್ ಏನಿದೆ ಎಲ್ಲ ಅದೆಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ದೀವಿ. ಅದ್ರಾಗ ಏನು ನೋಡಿ. ಯಾರೆಲ್ಲ ಬಂದಿದ್ದೀರಾ ಸರ್ ನೀವು? ನಮ್ಮ ಫ್ಯಾಮಿಲಿ ಪೂರ್ತಿ ಬಂದಿದೆ. ಓಕೆ, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು? ನಮ್ಮ ಮನೆಯವರು, ನಮ್ಮ ಮಕ್ಕಳು. ಅಲ್ಲಿ ಇಬ್ಬರು. ಜಯಲಕ್ಷ್ಮಿ. ಜಯಲಕ್ಷ್ಮಿ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅಡುಗೆ ಮಾಡಿ ಮನೇಲಿ ಇರ್ತಾರೆ. ನೀವೇನು ಮಾಡ್ಕೊಂಡಿದ್ದೀರಿ? ನಮ್ಮ ವರ್ಕ್ ಫ್ರಮ್ ಹೋಮು. ಲಾಸ್ಟ್ ಟೈಮ್ ಟ್ರಿಪ್ ಫ್ಯಾಮಿಲಿ ಜೊತೆಗೆ ಎಲ್ಲಿ ಹೋಗಿದ್ರಿ? ಹೋಗಿದ್ವಿ ಅಷ್ಟೇ ಸರ್. ಮೇಡಮ್ ನೆನ್ಪು ಮಾಡಲಿ ಸರ್. ಮೈಸೂರಿಗೆ ಮದುವೆಗೆ ಹೋಗಿದ್ವಿ, ನಮ್ಮ ಚಿಕ್ಕಪ್ಪನ ಮಗನ. ಮೊದಲೇ ಪ್ಲಾನ್ ಇತ್ತಾ ಮದುವೆ ಹುಡುಗಿ ಅಲ್ಲಿ ಮೈಸೂರಿಂದ ಅಂತ? ಮೊದಲೇ ಈ ಹುಡುಗಿದು ಗೊತ್ತಿತ್ತು. ಮೊದಲಿಂದ ನಮ್ಮ ಚಿಕ್ಕಪ್ಪನ ಮಗಳದು ಅಲ್ಲಿಗೆ ಹೋಗಿದ್ವಿ ಮದುವೆಗೆ.
ಮೇಡಮ್, ಮೈಸೂರಲ್ಲಿ ತುಂಬ ಇಷ್ಟವಾದಂತಹ ಪ್ಲೇಸ್ ನಿಮಗೆ? ನಮಗೆ ಶುಕವನ. ಓಕೆ. ನಿಮ್ಮ ಮಗಳ ಏನು ಓದ್ತಿದೆ ಪುಟ? MCA ಮಾಡ್ತಿದ್ದೀನಿ. ಓಕೆ. ಎಲ್ಲಿ? ದಾವಣಗೆರೆಲ್ಲ. ಸೊ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಈಗ ಅವರಂತೂ ಸದ್ಯ ಡೀಸೆಂಟ್ ಆಗಿದ್ದೀವಿ, ನಾವು ಹೇಗೆ ಬರುತ್ತೋ ಆಗ ತಯಾರಿ ಇದೆ ಅಂತ ಹೇಳಿದ್ದಾರೆ. ನೀವೇನು ಅಂದ್ಕೊಂಡಿದ್ದೀರಿ? ನಾವು ಏನಿಲ್ಲ, ಮದುವೆ ಅಟೆಂಡ್ ಮಾಡೋದು, ಆರಾಮಾಗಿ ಎಲ್ಲರ ಜೊತೆ ಇರೋದು. ಒಟ್ಟು ಅಪ್ಪ ಅಮ್ಮನ ಜೊತೆ ಹೋಗೋದು, ಖುಷಿಯಾಗಿ ಮದುವೆಲಿ ಪಾಲ್ಗೊಳ್ಳೋದು, ಖುಷಿಯಾಗಿ ಮದುವೆ ಮುಗಿಸಿ ಮನೆಗೆ ಬರೋದು. ಅಷ್ಟೇ. ಡ್ಯಾನ್ಸ್ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ? ಡ್ಯಾನ್ಸಿಂದ ಏನು ಪ್ಲಾನ್ ಇಲ್ಲ. ಓಕೆ. ನಾವು ಅಲ್ಲಿ ವ್ಯವಸ್ಥೆ ಮಾಡಿದರೆ ಮಾಡ್ತೀರಾ? ಹಾಂ, ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇಲ್ಲ ಹೇಳಿ. ಯಾಕೆ ಮೇಡಮ್ ಫುಲ್ ಹಳೆ ಹೀರೋಯಿನ್ ಆಗ್ಬಿಟ್ಟಿದ್ರಾ, ಕಲ್ಪನಾ ಥರ? ಇಲ್ಲ, ಗಾಳಿ ಆಗಲ್ಲ ನನಗೆ. ಸೊ ಗಾಳಿ ಆಗಲ್ಲ. ಓಕೆ. ನನಗೇನೋ ನೀವು ಕಟ್ಟಿದ ಸ್ಟೈಲು, ನಿಮ್ಗೆ ಸ್ಪೆಕ್ಟು, ನಿಮ್ಮ ಸ್ಯಾರಿ ಡಿಸೈನ್ಸ್ ಎಲ್ಲ ಸೇರಿ ಹೀರೋಯಿನ್ ಕಲ್ಪನಾ ಅವ್ರ ನೆನಪಾದರು. ಮೇಡಮ್, ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಮದುವೆ ಹೋಗ್ತಾ ಇದೆ. ನೀವು ಹುಡುಗನ್ಗೆ ಏನಾಗಬೇಕು? ನಮ್ಮ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ಮಗ. ಫ್ರೆಂಡ್ ಮಗ? ಅವರೇ ನಿಂತು ಮಾಡಿದ್ದು. ಹೌದಾ? ಅವರೇ. ನೀವು ಎಲ್ಲಿರೋದು? ನಾವು ಚನ್ನಗಿರಿಯಲ್ಲಿ. ಚನ್ನಗಿರಿಯಲ್ಲಿರೋದು. ಓಕೆ. ಹುಡುಗನ ಬಗ್ಗೆ ಎಷ್ಟು ಮಾಹಿತಿ ಗೊತ್ತಿದೆ ನಿಮಗೆ? ನನಗಷ್ಟು ಮಾಹಿತಿ ಗೊತ್ತಿಲ್ಲ, ಹೀಗೆ ಗೊತ್ತಾಗಿರೋದು ನಿಶ್ಚಿತಾರ್ಥ ಆದಮೇಲೆ. ಹೌದಾ? ಎಂಗೇಜ್ಮೆಂಟ್ ಆದಮೇಲೆ ಪರಿಚಯ. ಆಗಿಂದ ಈಗವರೆಗೂ ಹೇಗೆ ಅನ್ನಿಸ್ತಾರೆ? ನಮ್ಮ ಮನೆಯಲ್ಲಿ ಬಂದಿದ್ರಲ್ಲ ಹೆಣ್ಣು ತೋರಿಸಿ ಅಂತ, ಅವಾಗ ನಮ್ಮ ಮನೆಯವ್ರ ನಿಂತು ಮಾಡಿದ್ದೆ. ಓಕೆ. ಆದಷ್ಟು ಸಾಧ್ಯವಾದಷ್ಟು ಎಲ್ಲ ಸ್ನೇಹಿತರು ಆಗಮಿಸಿದ್ದಾರೆ ಕುಟುಂಬದವ್ರ ಜೊತೆಗೆ. ಸೊ ಅವ್ರದ್ದು ಕೂಡ ವಿಶ್ ಮದುವೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ಮೇಡಮ್, ಎಂಜಾಯ್ ಮಾಡ್ತೀರಾ ಅಲ್ಲ ಫುಲ್ ಮದುವೆನ? ಹಾಂ. ಡ್ಯಾನ್ಸು ಹಾಡು ಎಲ್ಲ ಮಾಡೋಣ? ಡ್ಯಾನ್ಸ್ ಏನು ಬರಲ್ಲ. ನಾವು ಬರ್ತೀವಲ್ಲ. ಆಯಿತು. ಓಕೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ರವಿ. ರವಿ ಅವರು. ರವಿ ಸರ್, ಯಾರ್ಯಾರು ಬಂದಿದ್ದೀರಿ? ನಿಮ್ಮ ಮನೆಯವ್ರ ಹೆಸರು? ಸುನೀತಾ. ಏನು ಮಾಡ್ಕೊಂಡಿದ್ದಾರೆ ಅವರು? ಟೈಲರಿಂಗ್. ನೀವೇನು ಮಾಡ್ಕೊಂಡಿದ್ದೀರಿ? ನೀವು ಟೈಲರಿಂಗ್. ಎಲ್ಲಿ ಸರ್? ದಾವಣಗೆರೆ. ಓಕೆ. ಏನಾಗಬೇಕು ಹುಡುಗನಿಗೆ ನೀವು? ಇವ್ರ ಮಾವನ ಮಗ. ಮಾವನ ಮಗ. ಓಕೆ. ಸೊ ಮಾವನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಒಳ್ಳೆಯವರು. ನಿಮ್ಮ ಹೆಸರು? ಸುನೀತಾ. ಓಕೆ. ಮದುವೆಗೆ ಏನು ಪ್ಲ್ಯಾನ್ ಮಾಡಿದ್ದೀರಾ ನೀವು? ಪ್ಲ್ಯಾನ್ ಏನಿಲ್ಲ, ಎಲ್ಲರೂ ಬಂದಿದ್ದೀವಿ, ಖುಷಿಯಾಗಿ ಬಂದಿದ್ದೀವಿ. ಓಕೆ. ಎಂಜಾಯ್ ಮಾಡ್ತಾ ಇರಿ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ. ಮೇಡಮ್, ನೀವು ಫ್ರೆಂಡಾ? ನಾವು ಕಾಲನಿ ನೇಬರ್ಸ್. ಓಕೆ. ಎಲ್ಲಿ? ಅಂಕಲ್ ಅವ್ರ ಮನೆ ಇದೆಲ್ಲ, ಕುಂಟೆ ಅಂಕಲ್ ಮನೆ, ಅವ್ರ ಹಿಂದ್ಗಡೆ ಲೈನಲ್ಲಿ ಇದೆ. ಓ, KHB ಕಾಲೋನಿ. ಎಕ್ಸಾಕ್ಟ್ಲಿ ಪಕ್ಕಕ್ಕಿದ್ದಾರೆ. KHB ಕಾಲೋನಿ. ಓಕೆ. ಮೇಡಮ್, ಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದಿಷ್ಟು ವಿಶೇಷತೆಗಳು ಯಾರಿಗೆ ಗೊತ್ತಿರುತ್ತಪ್ಪ ಅಂದರೆ ಅಕ್ಕಪಕ್ಕ ಮನೆಗಳಲ್ಲಿ ಗೊತ್ತಿರುತ್ತೆ. ನಮಗೆ ಇಷ್ಟೊತ್ತು ಇಂಟ್ರೂವ್ ಮಾಡಿರೋದ್ರಲ್ಲಿ ತಿಳಿದಿರೋಂತಹ ವಿಚಾರ ಏನಪ್ಪ ಅಂದರೆ ಅವ್ರು ತುಂಬ ಸ್ನೇಹ ಜೀವಿ, ಹೆಲ್ಪಿಂಗ್ ನೇಚರ್ ಇದೆ. ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವ್ರು ಪಾಲ್ಗೊಳ್ತಾರೆ. ಹಾಗೆ ಬೇರೆ ಮದುವೆಗಳಲ್ಲೂ ಕೂಡ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಪಾಲ್ಗೊಂಡು ಆ ಮದುವೆಗಳು ನಮ್ಮದೇ ಮನೆ ಮದುವೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಅವ್ರದೇ ಮನೆಯಲ್ಲಿ ಅವ್ರದೇ ಮಗನ ಮದುವೆ ಆಗ್ತಾ ಇದೆ. ಅವ್ರು ಸಾಕಷ್ಟು ತಯಾರಿಲಿರ್ತಾರೆ, ಜವಾಬ್ದಾರಿಗಳನ್ನ ತೊಗೊಂಡಿರ್ತಾರೆ, ಸಾಕಷ್ಟು ಕಾರ್ಯಕ್ರಮ ನಡೀತಾ ಇರುತ್ತೆ. ಸೊ ನೈಬರ್ಸ್ ಆಗಿ ನೀವು ನಮಗೆ ಗೊತ್ತಿಲ್ಲದಿರೋ ವಿಚಾರ ಹೇಳೋದಾದ್ರೆ ಏನು ಹೇಳ್ತೀರಿ? ನನಗೆ ಇವಾಗ ಹೇಳೋದಾದ್ರೆ ಒಂದೇ, ನಾವು ಇವಾಗ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಹಚ್ಕೊಂಡಿದ್ದೇವೆ ಅಂದರೆ ನಮ್ಮ ರಿಲೇಷನ್ಸ್ಗಿಂತ ಜಾಸ್ತಿ ನಮ್ಮ ಆತ್ಮೀಯತೆ ಜಾಸ್ತಿ ಇದೆ. ಆ ಕಾರಣಕ್ಕೆ ನಾವು ಈಗ ಆ್ಯಕ್ಚುಲಿ ನಾವು ಮದುವೆಗೂ ಕೂಡ ಬಂದಿದ್ದೇವೆ. ನಾವು ಅಂಕಲ್ ಕರೆದ್ರೆ ಇಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ನಮ್ದು ಆ ಥರ ಆತ್ಮೀಯತೆ ಜಾಸ್ತಿ ಆಗಿದೆ. ತುಂಬ ಹಚ್ಕೊಂಡಿದ್ದಾರೆ ಅಂಕಲ್ಗಳು. ಅದೊಂದು ಹೆಲ್ಪಿಂಗ್ ನೇಚರು. ಮತ್ತು ಜಾಸ್ತಿ ನಮ್ಮ ಏನು ರಿಲೇಷನ್ಸ್ ಇದ್ದಾರಲ್ಲ ಅವ್ರಿಗಿಂತ ಜಾಸ್ತಿ ಬಾಂಧವ್ಯ. ಹೇಳೋದಾದ್ರೆ ಏನು ವಿಶ್ ಮಾಡ್ತೀರಾ? ಅಲ್ಲೋಗಿ ವಿಶ್ ಮಾಡೋದಕ್ಕೆ ಚಾನ್ಸ್ ಸಿಗಲ್ಲ. ಇಲ್ಲೇ ವಿಶ್ ಮಾಡೋದಾದ್ರೆ ಏನಂತ ವಿಶ್ ಮಾಡ್ತೀರಿ? ಅದೇ ಎಲ್ಲರೂ ಅದೇ ಹಾರೈಸ್ತಾರಲ್ಲ, ಯಾಕಂದರೆ ಅವ್ರಿಗೆ ಹೊಸ ದಾಂಪತ್ಯದಲ್ಲಿ ಜೀವನದಲ್ಲಿ ಕಾಲಿಡ್ತಿದ್ದಾರೆ. ಇಬ್ಬರು ಗಂಡ ಹೆಂಡತಿ ಚೆನ್ನಾಗಿ ಸುಖವಾಗಿ ಬಾಳಲಿ ಅಂತ ಅದೇ ಒಂದು ಹಾರೈಸ್ತೀನಿ. ಅದೇ ಅಂಕಲ್ಗೂ ಕೂಡ ಚೆನ್ನಾಗಿ ನೋಡ್ಕೊಂಡೋಗಿ ಅವ್ರು ಸುಖವಾಗಲಿ ಆಗಿರಿ ಸಂಸಾರ ಅಂತ ಹಾರೈಸ್ತೀನಿ. ಓಕೆ. ಮದುವೆ ಆಗಿ ಗಂಡ ಹೆಂಡತಿ ಜೊತೆಗೆ ಅಂಕಲ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವರು ಎಷ್ಟೇ ಆದರೂ ನೈಬರ್ಸ್ ಅಲ್ವಾ, ಕಾಳಜಿ ಕಳಕಳೆ ಖಂಡಿತ ಇರೋದು ಒಳ್ಳೇದಾನೆ. ಮೇಡಮ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ಅವ್ರು ಮಾಡ್ತಾರೆ, ನನಗೂ ಗೊತ್ತಿದೆ. ಮತ್ತೆ ಹಾರ್ಟಿನ ವಿಶ್ ಮಾಡ್ತಾರೆ. ಓಕೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸುನೀತಾ ಅಂತ. ಸುನೀತಾ. ಓಕೆ. ಸುನೀತಾ ಅವರೇ, ವೆಲ್ ವಿಶ್ ಮಾಡಿದ್ರಿ. ಖಂಡಿತ ನಿಮ್ಮ ಮಾತು ಅತ್ಯಂತ 100ಕ್ಕೆ 100ರಷ್ಟು ಸಹಜವಾಗಿ ನಿಜ. ಒಳ್ಳೇದಾಗಲಿ. ಮೇಡಮ್, ನಿಮ್ಮ ಜೊತೆಲಿರೋರು ಯಾರು ಕೇಳ್ಬೋದಾ? ಇವರು ನೇಬರ್ಸ್ ಆಗ್ತಾರೆ. ಅವ್ರ ಹೆಸರು? ಮೇಘಾ ಅಂತ. ಮೇಘಾ. ಓಕೆ. ಯಾಕೆ ಕೇಳ್ದೇನೆ, ನೈಬರ್ಸ್ ಅಂದ್ರಲ್ಲ, ಹೆಸರು ಗೊತ್ತಿದೆಯಾ ಇಲ್ಲ ಅಂತ ಕೇಳಿದೆ. ಮೇಘಾ ಅವರೇ, ಬೆಸ್ಟ್ ಫ್ರೆಂಡಾ ನೀವು ಇವ್ರಿಗೆ? ಫ್ರೆಂಡ್. ಸುನೀತಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅವರು ಒಳ್ಳೆ ಎಲ್ಲ ಸ್ಟ್ರೈಟ್ ಫಾರ್ವರ್, ಏನು ಎದುರು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಕರೆಕ್ಟಾಗಿ ಹೇಳ್ಬಿಡ್ತಾರೆ. ನೇರ ಮಾತು ನೇರ ನುಡಿ. ಯಾವುದೂ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಟಕ್ ಟಕ್ ಅಂತ ಹೇಳ್ತಾರೆ. ಇವ್ರನ್ನೇ ಫಸ್ಟ್ ತಗೋಬೇಕಾಗಿತ್ತಲ್ಲ ನಾವು ಹಾಗಾದ್ರೆ. ನೀವು ನೈಬರ್ಸ್ ಆಗಿ ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ?
ಎಲ್ಲ ಮದುವೆಗೆ ಏನು ರೆಡಿ ಆಗೋದು ಎಲ್ಲ ಪ್ರಿಪರೇಷನ್. ಒಳ್ಳೊಳ್ಳೆ ಸ್ಯಾರಿ ತೊಗೊಂಡು ಬಂದಿದ್ವಿ, ಕಲರ್ಫುಲ್ಲಾಗಿ ರೆಡಿ ಆಗ್ತೀವಿ, ಎಂಟರ್ಟೈನ್ ಮಾಡ್ತೀವಿ. ಓಕೆನಾ? ಇದು ಹೊರತಾಗಿ ಇದು ಹೊರತಾಗಿ ಏನು ಮತ್ತೆ ಹಂಗೆ ನಾವಲ್ಲಿ ಡಾನ್ಸ್ ಆರ್ಗನೈಸ್ ಮಾಡಿದ್ರೆ ಮಾಡ್ತೀರಾ? ಜೊತೆ ಸಿಕ್ಕರೆ ಮಾಡ್ತೀವಿ. ಓಕೆ, ಖಂಡಿತ. ಜೊತೆಯಾಗರೆ ನಿಮ್ಮ ಮನೆಯವ್ರು ಬಂದಿಲ್ವಾ? ಇಲ್ಲ 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 ಯಾಕೆ ಮೇಡಮ್ ಬಂದಿಲ್ಲ? ಬಿಸ್ನೆಸ್ ಅಲ್ಲ, ಜೊತೆಲಿ ಯಾವಾಗೂ ಕರ್ಕೊಂಡು ಹೋಗ್ಬೇಕು ಅಂತನಾ? ಅಲ್ಲಿ ಮಗಳು ಟೆಸ್ಟ್ ನಡೀತಾ ಇದೆ, ಹಂಗಾಗಿ ನನ್ನನ್ನು ಕಳಿಸಿ ಅವರು ಮಗಳನ್ನ ಇದು ಮಾಡ್ತಾರೆ. ಚೆನ್ನಾಗಿದೆ. ಓಕೆ ಮೇಡಮ್, ಎಲ್ಲ ಮನೆಯಲ್ಲೂ ತಂದೆ ಹೊರಗಡೆ ಹೋಗಿ ತಾಯಿ ಮನೇಲಿ ಇರ್ತಾರೆ. ನಿಮ್ಮನ್ನ ಫ್ರೀ ಆಗಿಬಿಟ್ಟಾರೆ ಅಂದರೆ ನಿಜವಾಗ್ಲೂ ಸರ್ಗೆ ನಮ್ಮ ಕಡೆಯಿಂದನೂ ಅಭಿನಂದನೆ ಹೇಳಿ. ಬೇರೆ ಏನಾದರೂ ನಿಮ್ಮ ನೈಬರ್ಸಲ್ಲಿ ಬೆಸ್ಟ್ ಮೂಮೆಂಟ್ ನಡೆದಿದ್ದು ಅಂದರೆ, ಈಗ ಹಬ್ಬ ಸೆಲೆಬ್ರೇಷನ್ ಆಗಿರ್ಬೋದು, ಒಂದು ಟ್ರಿಪ್ ಆಗಿರ್ಬೋದು, ಇಲ್ಲ ಒಂದು ದೇವಸ್ಥಾನಗಳಿಗೆ ಹೋಗ್ಬಿರೋದು, ಯಾವುದು ಸರ್ ಜೊತೆಗೆ ನಿಯರೆಸ್ಟಾಗಿ ಆಗಿರುವಂಥದ್ದು? ಈ ಮೊನ್ನೆ ತಾನೇ ಇದು ದೇವರ ಕಾರ್ಯಕ್ರಮ ಮಾಡಿದ್ರಲ್ಲ, ತುಂಬ ಎಂಜಾಯ್ ಮಾಡಿದೆ ನಾನು. ಅದರಲ್ಲಿ ಸಾಕಷ್ಟು ಜನ ಅವ್ರ ರಿಲೇಷನ್ಸ್ ಬಂದಿದ್ದರು, ಫ್ರೆಂಡ್ಸ್ ಸರ್ಕಲ್ ಬಂದಿದ್ದರು. ನಮ್ದು ಯೂಶಲಿ ಏನಾಗುತ್ತೆ ಅಂದರೆ, ನಾವು ಬರೀ ನಮ್ಮ ರಿಲೇಷನಲ್ಲಿ ಅಷ್ಟೇ ಫಂಕ್ಷನ್ಗಳು ಅಟೆಂಡ್ ಮಾಡ್ತಿರ್ತೀವಿ. ಈ ಥರ ಇದು ಬೇರೆ ಇದರಲ್ಲಿ ಒಂದು ನಾವು ಅದರಲ್ಲಿ ಭಾಗವಹಿಸಿ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಲ್ಲ, ಏನೋ ಚೆನ್ನಾಗಿತ್ತು. ಇದೇ ಒಂದು ಏನೋ ಫೀಲಿಂಗ್ ಅಂತಾರಲ್ಲ, ಏನೋ ಚೆನ್ನಾಗಿದೆ, ಖುಷಿಯಾಗಿದೆ. ಥ್ಯಾಂಕ್ ಯು.